ನಿನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ಅದಕ್ಕೂ ಒಂದು ಕಾರಣ ಹೇಳ್ತಾನೆ ಅವನು. ನಾತ್ಮಾನ ಮನ್ಯಂಚ ವಿದುಃ ಪರಂ ಯತ್. ಇದು ನೋಡಿ, ಇದು ಮೇಲ್ನೋಟಕ್ಕೆ ವಿಚಿತ್ರವಾಯಿತು. ದೇಹ, ಈ ದೇಹಕ್ಕೆ ನಿನ್ನ ಇರವು ಗೊತ್ತಿಲ್ಲ. ಅಸವಹ ಅಂದರೆ ನನ್ನ ಪ್ರಾಣಗಳಿಗೆ, ಪ್ರಾಣಾಪಾನ ವ್ಯಾನೋದಾನ, ನನ್ನ ದೇಹದಲ್ಲಿರ್ತಕ್ಕಂಥ ಪ್ರಾಣಶಕ್ತಿಗಳಿಗೆ ನಿನ್ನ ಇರವು ಗೊತ್ತಿಲ್ಲ. ಆಮೇಲೆ ಅಕ್ಷಾಣಿ, ಇಂದ್ರಿಯಗಳಿಗೆ ನಿನ್ನ ಇರವು ಗೊತ್ತಿಲ್ಲ. ಮನವಃ, ನನ್ನ ಮನಸ್ಸಿನ ಮನನ ಶಕ್ತಿಗೆ ನಿನ್ನ ಇರವು ಗೊತ್ತಿಲ್ಲ. ಭೂತ ಮಾತ್ರ, ಶಬ್ದ ಸ್ಪರ್ಶ ರೂಪ ಸಗಂಧಗಳು ತನ್ಮಾತ್ರೆಗಳಿಗೆ, ಪಂಚಭೂತ ಮಾತ್ರೆಗಳಿಗೆ ನಿನ್ನ ಇರವು ಗೊತ್ತಿಲ್ಲ. ಗೊತ್ತಿರುವುದು ಹೇಗೆ? ಇವೆಲ್ಲವೂ ಜಡ ಅಲ್ವಾ? ದೇಹಕ್ಕೆ ನಿನ್ನ ಅಸ್ತಿತ್ವದ ಅರಿವು ಇಲ್ಲ. ಹೇಳಬೇಕಾ? ಅವನು ಏನು ಹೇಳಬೇಕು? ನನಗೆ ಗೊತ್ತಿಲ್ಲ ಅಂತ ಹೇಳಬೇಕು. ನನ್ನ ದೇಹಕ್ಕೆ ನಿನ್ನ ಅರಿವು ಗೊತ್ತಿಲ್ಲ, ನನ್ನ ಕಣ್ಣಿಗೆ ನಿನ್ನ ಅರಿವು ಗೊತ್ತಿಲ್ಲ, ನನ್ನ ಇದು ಹೇಳುವಂಥ ಮಾತೇ ಅಲ್ಲ. ಅದು ಗೊತ್ತಿಲ್ಲ ಅನ್ನೋದು ಸಹಜ ವಿಷಯ. ಆದರೆ ವೇದದ ಪರಿಭಾಷೆ ಒಂದು ಬೇರೆ, ಅದರ ಶಾಸ್ತ್ರದ ಪರಿಭಾಷೆ. ಅಲ್ಲಿ ಹೇಳ್ತಾರೆ ನೋಡಿ, ಯಂ ಪೃಥಿವೀನ ವೇದ ಯಸ್ಯ ಪೃಥಿವೀ ಶರೀರಂ ಯಃ ಪೃಥಿವ್ಯಾ ಅಂತರೋಯಮಯ ತೇಷದ ಆತ್ಮ ಅಂತರ್ಯಾಮ್ಯ ಅಮೃತಃ. ಪೃಥ್ವಿ ಬಗ್ಗೆ ಹೇಳುವಾಗ ಯಂ ಪೃಥಿವೀನ ವೇದ ಯಸ್ಯ ಪೃಥ್ವೀ ಶರೀರಂ ಯಃ ಪೃಥಿವ್ಯಾ ಅಂತರೋ ಯಮಯತಿ. ಅವನು ಪೃಥ್ವಿಯ ಒಳಗಿದ್ದಾನೆ, ಆದರೆ ಅವನು ತನ್ನೊಳಗಿದ್ದಾನೆ ಅಂತ ಪೃಥ್ವಿಗೆ ಗೊತ್ತಿಲ್ಲ. ಹೇಳಬೇಕಾ ಇದನ್ನು? ಪೃಥ್ವಿ ಅಂದರೆ ಮಣ್ಣು, ಮಣ್ಣಿಗೆ ತನ್ನೊಳಗೆ ಭಗವಂತ ಇದ್ದಾನೆ ಅಂತ ಗೊತ್ತಿಲ್ಲ. ಅಲ್ಲಯ್ಯ, ನಿನಗೇ ಗೊತ್ತಿಲ್ಲ, ಮಣ್ಣಾಗಿಟ್ಟೆ ಬುದ್ಧಿ ಅವನಿಗೆ, ಮಣ್ಣಿಗೇನು ಗೊತ್ತಿರುತ್ತೆ? ಅದಲ್ಲ. ಹಾಗಾದರೆ ವೇದದಲ್ಲಿ ಪೃಥ್ವಿ ಅದು ಅಷ್ಟೇ ಅಲ್ಲ. ಎಂ ಆಪೋನ ವಿದುಹು, ಎಂ ವಾಯುರ್ನ ವೇದ, ಎಂ ಆಕಾಶಂನ ವೇದ, ಎಲ್ಲ ಹೀಗೆ. ಪೃಥ್ವಿ ಗೊತ್ತಿಲ್ಲ, ನೀರಿಗೆ ಗೊತ್ತಿಲ್ಲ, ಬೆಂಕಿಗೆ ಗೊತ್ತಿಲ್ಲ, ಗಾಳಿಗೆ ಗೊತ್ತಿಲ್ಲ, ಆಕಾಶಕ್ಕೆ ಗೊತ್ತಿಲ್ಲ, ಯಾವುದಕ್ಕೂ ನಿನ್ನ ಇರವು ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದು ಬರೀ ಮಣ್ಣು ನೀರು ಬೆಂಕಿ ಆಗಿದ್ರೆ ಗೊತ್ತಿಲ್ಲ ಅಂತ ಹೇಳುವ ಅಗತ್ಯವೇ ಇಲ್ಲ. ಅದಕ್ಕೆ ವ್ಯಾಸರು ಒಂದು ಹೇಳಿದ್ರು, ನೀವು ಶಾಸ್ತ್ರದ ಮಾತುಗಳನ್ನು ಅರ್ಥ ಮಾಡುವಾಗ ಅಭಿಮಾನಿ ವ್ಯಪದೇಶ. ಪೃಥ್ವಿಗೆ ಗೊತ್ತಿಲ್ಲ ಅಂದರೆ ಪೃಥ್ವಿ ಅಭಿಮಾನಿ ದೇವತೆಗೂ ಗೊತ್ತಿಲ್ಲ ಅಂತ ಅರ್ಥ. ನಾವು ಪೃಥ್ವಿ ಅಂದರೆ ಬರೀ ಮಣ್ಣಲ್ಲ ನಮಗೆ. ಪೃಥ್ವಿ ತ್ವಯಾ ಧೃತ ಲೋಕಾಹ ದೇವಿತ್ವಂ ವಿಷ್ಣು ಧೃತ. ನೋಡಿ, ಪಾದಸ್ಪರ್ಶ ಬೆಳಗಾತ ಎದ್ದು, ಓ ತಾಯಿ ನಿನ್ನ ಮೇಲೆ ಕಾಲಿಡ್ತಾ ಇದ್ದೇವೆ, ನಮ್ಮ ಪಾದಸ್ಪರ್ಶದ ಅಪರಾಧವನ್ನು ಕ್ಷಮಿಸುವಂತ ಪ್ರಾರ್ಥನೆ ಯಾರತ್ತು ಮಾಡೋದು? ಮಣ್ಣಿನ ಹತ್ರವ ಅಲ್ಲ. ಆ ಮಣ್ಣಿನ ಒಳಗೆ ಒಂದು ದೇವತಾ ಶಕ್ತಿ ಇದೆಯಲ್ಲ, ಅದನ್ನಲ್ವ ನಾವು ಪ್ರಾರ್ಥನೆ ಮಾಡೋದು. ನಮಗೆಲ್ಲ ಅಗ್ನಿ ಅಂದರೆ ಅಗ್ನಿ ಸಾಕ್ಷಿಕವಾಗಿ ಮದುವೆ ಮಾಡ್ತಾರೆ, ಅದು ಬೆಂಕಿಯ ಸಾಕ್ಷಿ ಕೊಡ್ಲಿಕ್ಕೆ ಗೊತ್ತುಂಟಾ? ಗೊತ್ತಿಲ್ಲ. ಆದರೆ ದೇವತೆ ಸಾಕ್ಷಿ ಆಗಬಲ್ಲ. ಹೀಗೆ ಪ್ರತಿಯೊಂದು ಶಬ್ದ ದೇವತಾವಾಚಕ ಹೊರತು ಜಡವಾಚಕ ಅಲ್ಲ. ಬರಿಯ ಜಡವಾಚಕವಾದ ಶಬ್ದವೇ ಸಂಸ್ಕೃತದಲ್ಲಿ ಇಲ್ಲ, ಬೇರೆ ಭಾಷೆಯಲ್ಲಿದೆ. ಈಗ ನೋಡಿ, ಬೇರೆ ಭಾಷೆಯಲ್ಲಿ ದೇವತಾವಾಚಕ ಶಬ್ದ ಇಲ್ಲ. ನಾವು ಬೆಂಕಿ ಅಂದರೆ ಬೆಂಕಿಯ ದೇವತೆ ಅಲ್ಲ. ಫೈರ್ ಅಂದರೆ ಬೆಂಕಿಯೇ, ಫೈರ್ ಅದರ ದೇವತೆ ಅಲ್ಲ. ಸಂಸಲೆ ಅಗ್ನಿ ಅಂದರೆ ಅಗ್ನಿಯ ದೇವತೆ, ಅದು ಮುಖ್ಯ ಅರ್ಥ. ಅದರ ನಂತರ ಇದು. ಸೊ ಕೇವಲ ಜಡವನ್ನು ಮಾತ್ರ ಹೇಳುವ ಶಬ್ದ ಸಂಸ್ಕೃತ ಭಾಷೆಯಲ್ಲಿ ಇಲ್ಲ. ಯಾಕೆಂದರೆ ಅದು ಸಂಸ್ಕೃತದ ಆ ಒಂದು ಕಾನ್ಸೆಪ್ಟ್ಗೆ ವಿರುದ್ಧ. ಅದು ಕೇವಲ ಜಡಕ್ಕೆ ಅಸ್ತಿತ್ವವೇ ಇಲ್ಲ. ಪ್ರತಿಯೊಂದು ಜಡದ ಒಳಗೆ ಒಂದು ಚೈತನ್ಯ ಇದೆ, ಅದೇ ಆ ಶಬ್ದದ ಅರ್ಥ. ಹಾಗಾಗಿ ಎಂ ಪೃಥ್ವಿನ ವೇದ ಅಂದರೆ ಪೃಥ್ವಿ ಅಂತ ನಾವು ಒಂದು ದೇವತೆ, ಈ ಮಣ್ಣಿನ ಅಭಿಮಾನ ದೇವತೆ ಇದ್ದಾಳಲ್ಲ, ಅವಳಿಗೆ ತನ್ನೊಳಗೆ ಭಗವಂತ ಇದ್ದಾನೆ ಅಂತ ಗೊತ್ತಿಲ್ಲ ಅನ್ನೋದರ್ಥ. ಹಾಗೆ ಇಲ್ಲಿ ದೇಹ ಗೊತ್ತಿಲ್ಲ ಅಂದ್ರೆ, ದೇಹಕ್ಕೆ ಗೊತ್ತಿಲ್ಲ ಅಂದರೆ ದೇಹಾಭಿಮಾನಿ ದೇವತೆಗೂ ಗೊತ್ತಿಲ್ಲ ಅಂತ ಅರ್ಥ ಮಾಡಬೇಕು. ಇದು ಸಹಜವಾಗಿ ಅರ್ಥ ಮಾಡುವ ಶಾಸ್ತ್ರೀಯ ಪ್ರಕ್ರಿಯೆ. ಅವ್ರು ಹೇಳ್ತಾರೆ, ದೇಹೋ ಅಸವಹ ಅಕ್ಷಾಣಿ ಮನವಃ ಭೂತ ಮಾತ್ರ. ಇಷ್ಟಕ್ಕೂ ಕೂಡ ನಾತ್ಮಾನ ಮನ್ಯಂಜ ವಿದುಹು, ಅವಕ್ಕೆ ತಮ್ಮ ಅರಿವೂ ಇಲ್ಲ, ಇನ್ನೊಬ್ಬರ ಅರಿವೂ ಇಲ್ಲ. ಯಾರಿಗೆ? ದೇಹಕ್ಕೆ, ಪ್ರಾಣಾದಿಗಳಿಗೆ, ಇಂದ್ರಿಯಗಳಿಗೆ ಮತ್ತು ಮನಸ್ಸಿಗೆ, ತನ್ಮಾತ್ರೆಗಳಿಗೆ. ಇಷ್ಟಕ್ಕೆ ಈಗ ಇವು ಯಾವುದು ನಾವು ಜಡ ಅಲ್ಲ. ಹಾಗಾದ್ರೆ ಇದರ ಹಿಂದೆ ಇರತಕ್ಕಂಥ ದೇವತಾ ಶಕ್ತಿಯನ್ನು ಹೇಳ್ತಾರೆ. ವ್ಯಾಸರೇ ಹೇಳಿದ್ದಿದ್ದು ಅಭಿಮಾನಿ ಉಪದೇಶ ಅಂತ. ಅವರು ಹೇಳಿದವರು ಅವರ ಶ್ಲೋಕಕ್ಕೆ ಆಗುವಾಗ ಅರ್ಥ ಬಿಟ್ಟು ಬರೀತಾರೆ. ಅವ್ರ ಶ್ಲೋಕಕ್ಕೆ ಹಾಗೆ ದೇಹ ಅಂದರೆ ದೇಹ ಅಭಿಮಾನಿ ದೇವತೆಗೆ ಕೂಡ ನನ್ನೊಳಗೆ ನೀನು ಇದ್ದಿ ಅಂತ ನನಗೆ ಗೊತ್ತಿಲ್ಲ ಅಷ್ಟೇ ಅಲ್ಲ. ನನ್ನ ದೇಹದ ಅಭಿಮಾನಿ ದೇವತೆ ನನಗಿಂತ ಜಾಣಾವ. ನಾನು ದೇಹದಲ್ಲಿ ಇದ್ದು ದೇಹದ ಅಭಿಮಾನ ಉಂಟು ಇದ್ರೂ ಕೂಡ ನನಗೆ ಏನೂ ಗೊತ್ತಿಲ್ಲ. ಹಾಗಲ್ಲ, ಅವನಿಗೆ ಗೊತ್ತಿದೆ. ಈ ದೇಹದ ಅಭಿಮಾನಿ ದೇವತೆಗೂ ಕೂಡ ನಿನ್ನ ಇರುವು ಗೊತ್ತಿಲ್ಲ, ನನಗೆ ಯಾಕೆ ಗೊತ್ತಿರಬೇಕು? ದೇಹದ ಅಭಿಮಾನಿ ದೇವತೆ ಯಾರು? ಕುಬೇರ. ವೈಶ್ರವಣ, ದೇಹಮಾನಿ ವೈಶ್ರವಣ ಅಂತ. ಕುಬೇರ ಈ ದೇಹದ ಅಭಿಮಾನಿ ದೇವತೆ.
ಉತ್ತರ ದಿಕ್ಕಿನ ಅಭಿಮಾನಿ ದಿಗ್ದೇವತೆ ಆಗಿರತಕ್ಕಂಥ ಕುಬೇರ ಈ ದೇಹದ ಅಭಿಮಾನಿ ದೇವತೆ. ಅವನಿಗೆ ನಿನ್ನ ಇರುವು ಗೊತ್ತಿಲ್ಲ, ನಿನ್ನ ಇರುವಲ್ಲ, ನಾತ್ಮಾನವನ್ಯಂಚ ವಿದು ಪರಮಿತ್. ಅವನಿಗೆ ತನ್ನ ಇರುವು ಗೊತ್ತಿಲ್ಲ, ಇನ್ನೊಬ್ಬರ ಇರುವು ಗೊತ್ತಿಲ್ಲ, ಭಗವಂತನ ಇರುವು ಗೊತ್ತಿಲ್ಲ. ಕುಬೇರನ್ ದೇವತೆಗಳಿಗೆ ಗೊತ್ತಿಲ್ಲ ನಾನು ಯಾವ ಥರ ಅಂದ. ನಾತ್ಮಾನಂ ಅನ್ಯಂಚ, ಅವರಿಗೆ ತನ್ನ ಅರಿವು ಇಲ್ಲ, ಇತರರ ಅರಿವು ಇಲ್ಲ, ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಅಂತ ಅರ್ಥ. ಯಾಕೆಂದ್ರೆ ನಾನು ಏನು ಅನ್ನೋದು ಭಗವಂತನಿಗೆ ಗೊತ್ತಿದ್ದಷ್ಟು ನನಗೂ ಗೊತ್ತಿಲ್ಲ. ನನ್ನ ಬಗ್ಗೆ ನನಗೇನು ಗೊತ್ತಿದೆ, ನಿಮ್ಮ ಬಗ್ಗೆ ನನಗೇನು ಗೊತ್ತು. ನಾತ್ಮಾನ ಹಾಗೆಯೇ ದೇವತೆಗಳು ಕೂಡ ತಮ್ಮ ಬಗ್ಗೆ ಆಗಲಿ ಇತರರ ಬಗ್ಗೆ ಆಗಲಿ ಪರಂಯತ್, ಭಗವಂತನ ಬಗ್ಗೆ ಆಗಲಿ ದೇಹಕ್ಕೆ ಗೊತ್ತಿಲ್ಲ. ಅಂದ್ರೆ ದೇಹಾಭಿಮಾನಿಯಾಗಿರ್ತಕ್ಕಂಥ ಕುಬೇರನಿಗೇ ಗೊತ್ತಿಲ್ಲ. ಆಮೇಲೆ ಅಸವಹ, ನಮ್ಮ ಪ್ರಾಣಶಕ್ತಿಯನ್ನು ನಿಂತಿರ್ತಕ್ಕಂಥ ಪ್ರಾಣಾಪಾನ ವ್ಯಾನೋಪಾನ ಇವರೆಲ್ಲ ಪಂಚಪ್ರಾಣರು, ಅದಕ್ಕೆ ವಾಯು ಶಕ್ತಿಗಳೇ. ಅದಕ್ಕೆ ನಿಯಾಮಕಗಳಾಗಿರತಕ್ಕಂಥ ಪ್ರಾಣಾಪಾನಾದಿಗಳಿಗೆ ಕೂಡ ನಿನ್ನ ಅರಿವು ಇಲ್ಲ, ತಮ್ಮ ಅರಿವು ಇಲ್ಲ. ಅಕ್ಷ ಅಂದರೆ ಅಕ್ಷಾಣಿ ಅಂತ ಶಬ್ದ, ಅದು ಅಕ್ಷಂ ಅಕ್ಷಯ ಅಕ್ಷಾಣಿ ಅಂತ. ಅದರ ಕೊನೆಯ ಅಕ್ಷರ ಲೋಪ ಮಾಡಿದ್ರೆ ಅಕ್ಷ ಆಗತ್ತೆ. ಅದನ್ನು ಅಕ್ಷಾಹ ಅಂತ ಪದಚ್ಛೇದ ಮಾಡಬಾರ್ದು, ಅಕ್ಷ ಅಂತ. ಅದು ಕೊನೆಯ ಅಕ್ಷರ ಲೋಪ ಮಾಡ್ತಾರೆ ಯಾವಾಗಲೂ. ಈಗ ನೋಡಿ, ಸರ್ವಾಭೂತಾನಿ, ಸರ್ವಾಣಿ ಭೂತಾನಿ ಅಂತ ಅರ್ಥ. ಅದನ್ನು ಕೊನೆಯ ಅಕ್ಷರ ಲೋಪ ಮಾಡಿ ಸರ್ವಾಭೂತಾನಿ ಅಂದರೆ ಸರ್ವಾಣಿ ಭೂತಾನಿ. ಹಾಗೆ ಅಕ್ಷ ಅಂದರೆ ಅಕ್ಷಾಣಿ. ಜೀವೇ ತಿಷ್ಠಂತಿ ಅಚಂಚಲ, ಬೇಕಾದಷ್ಟು ಪ್ರಯೋಗ ಇದೆ. ಈಗ ಕೊನೆಯ ಅಕ್ಷರವನ್ನು ಲೋಪ ಮಾಡ್ತಾರೆ, ಬಹುವಚನವನ್ನು. ಅನ್ನ ಅಕ್ಷಾಣಿ ಇಂದ್ರಿಯಗಳು ಅಂದರೆ ಇಂದ್ರಿಯಗಳಿಗೆ ಗೊತ್ತಿರೋದು ಸಾಧ್ಯ ಇಲ್ಲ, ಅವು ಜಡಗಳು. ಕಣ್ಣು ಅಂದರೆ ಒಂದು ಕ್ಯಾಮರಾ ಇದ್ದಾಗೆ, ಕ್ಯಾಮರಾಕ್ಕೆ ಗೊತ್ತಿಲ್ಲ ಅಂತ ಹೇಳಬೇಕಾದ್ದೇನಿಲ್ಲ. ಅಂದ ಇಂದ್ರಿಯಗಳ ಅಭಿಮಾನಿ ದೇವತೆಗಳಿಗೂ ಗೊತ್ತಿಲ್ಲ ನಿನ್ನ ಬಗ್ಗೆ, ತಮ್ಮ ಬಗ್ಗೆಯೇ ಗೊತ್ತಿಲ್ಲ. ಅಕ್ಷಾಣಿ ಇಂದ್ರಿಯಾಭಿಮಾನಿ ದೇವತೆಗಳು ಯಾರು? ಭಾಗವತರು ಹಿಂದೆ ಹೇಳಿದ್ದಾರೆ. ಸೂರ್ಯಾದಿಗಳು, ಕಣ್ಣಿಗೆ ಸೂರ್ಯ, ಕಿವಿಗೆ ಚಂದ್ರ, ಹೀಗೆ ಬೇರೆ ಬೇರೆ ದೇವತೆಗಳನ್ನ ಹೇಳಿದ್ದಾರೆ. ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಅವರಿಗೆ ತಮ್ಮ ಬಗ್ಗೆ ಆಗಲಿ ನಿನ್ನ ಬಗ್ಗೆ ಆಗಲಿ ಗೊತ್ತಿಲ್ಲ. ಆಮೇಲೆ ಮನವಹ ಅಂದರೆ ಮನನ ಮಾಡತಕ್ಕಂಥ ಇಂದ್ರಿಯ, ಮನಸ್ಸಿನ ವೃತ್ತಿಗಳು, ಮನೋವೃತ್ತಿಗಳು, ಅದನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ ಅಂತಂದ್ರೆ ಗರುಡ ಶೇಷ ರುದ್ರರು. ಆಮೇಲೆ ಭೂತ ಮಾತ್ರ ತನ್ಮಾತ್ರಗಳು, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಅವುಗಳಿಗೆ ನಿನ್ನ ಬಗ್ಗೆ ಗೊತ್ತಿಲ್ಲ. ಅವುಗಳ ಅಭಿಮಾನಿ ದೇವತೆಗಳು ಯಾರೆಲ್ಲ? ಸುಪರ್ಣಿ, ವಾರುಣಿ, ಪಾರ್ವತಿ. ಶಬ್ದ ಸ್ಪರ್ಶಗಳಿಗೆ ಸುಪರ್ಣಿ ಅಭಿಮಾನಿ ದೇವತೆ, ರೂಪರಸಗಳಿಗೆ ವಾರುಣಿ ಅಭಿಮಾನಿ ದೇವತೆ, ಗಂಧಕ್ಕೆ ಪಾರ್ವತಿ ಅಭಿಮಾನಿ ದೇವತೆ, ಪಂಚತನ್ಮಾತ್ರಗಳಿಗೆ ಸುಪರ್ಣಿ, ವಾರುಣಿ, ಪಾರ್ವತಿ ಇವರು ದೇವತೆಯರು. ಶಬ್ದ ತನ್ಮಾತ್ರಗಳಿಗೆ ತಮ್ಮ ಅರಿವು ಇಲ್ಲ, ನಿನ್ನ ಅರಿವಿಲ್ಲ. ಇವರೆಲ್ಲ ದೊಡ್ಡ ದೇವತಾ ಶಕ್ತಿಗಳು. ಆದರೂ ಅವರು ನಿನ್ನ ಮುಂದೆ ಏನೂ ಅಲ್ಲ, ಪರತತ್ವದ ಮುಂದೆ ಈ ಶಕ್ತಿಗಳು ಏನೂ ಅಲ್ಲ. ಇವರು ನಾತ್ಮಾನವನ್ಯಂಚ ವಿದು ಪರಮ್ಯತ್, ಅವರಿಗೆ ತಮ್ಮ ಅರಿವು ಇಲ್ಲ, ಇತರರ ಅರಿವು ಇಲ್ಲ. ಪರಮ್ಯತ್ ಪರಶಕ್ತಿಯಾದ ಭಗವಂತನ ಅರಿವು ಪೂರ್ಣ ಪ್ರಮಾಣದಲ್ಲಿ ಇಲ್ಲ. ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಭಗವಂತನ ಬಗ್ಗೆ ಪೂರ್ಣ ಜ್ಞಾನ ಇರೋಲ್ಲ. ಅಪರೋಕ್ಷ ಜ್ಞಾನಿಗಳು ಅಂದರೆ ಸರ್ವಜ್ಞರಲ್ಲ. ಹಾಗಾಗಿ ದೇವತೆಗಳು ಅಪರೋಕ್ಷ ಜ್ಞಾನಿಗಳು ಹೌದು, ಆದರೆ ಎಲ್ಲರೂ ಎಲ್ಲವನ್ನೂ ತಿಳಿದ ಸರ್ವಜ್ಞರಲ್ಲ. ಅವರ ಜ್ಞಾನಕ್ಕೂ ಒಂದು ಅರಿವಿಗೆ ಒಂದು ಮಿತಿ ಇದೆ. ಅವರು ತಮ್ಮ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ಭಗವಂತನ ಬಗ್ಗೆ ಆಗಲಿ ಅವರು ತಿಳ್ಕೊಂಡದ್ದು ಅಪೂರ್ಣ, ನಾತ್ಮಾನ ಮನ್ನಿಂಚ. ಆದರೆ ಸರ್ವಂ ಪುಮಾನ್ ವೇದ ಗುಣಾಂಶ್ಚ ತಜ್ಞ, ಒಬ್ಬ ಎಲ್ಲವನ್ನು ತಿಳ್ಕೊಂಡು ನೋಡಿದ್ದಾನಪ್ಪ. ನಮಗೆ ಯಾರಿಗೂ ಗೊತ್ತಿಲ್ಲ, ನಮಗೆ ನಮ್ಮ ಬಗ್ಗೂ ಗೊತ್ತಿಲ್ಲ, ನಿಮ್ಮ ಬಗ್ಗೂ ಗೊತ್ತಿಲ್ಲ, ದೇವರ ಬಗ್ಗೂ ಗೊತ್ತಿಲ್ಲ, ಎಲ್ಲ ಈ ಅಭಿಮಾನ ದೇವತೆಗಳಿಗೆ. ಆದರೆ ಸರ್ವಂ ಪುಮಾನ್ ವೇದ, ಜೀವಕಲಾಭಿಮಾನಿಯಾದ ಒಬ್ಬ ಇದ್ದಾನಲ್ಲ ಪುಮಾನ್, ಅಂದರೆ ಚತುರ್ಮುಖ ಬ್ರಹ್ಮ. ಸರ್ವಂ ಪುಮಾನ್ ವೇದ, ಅವನು ಪುಮಾನ್ ಜೀವ. ಈಗ ಇದರಲ್ಲಿ ತನಕ ಹೇಳಿದ್ದು ದೇಹ ಇಂದ್ರಿಯ ಇದೆಲ್ಲದರ ಸಮಷ್ಟಿಗೆ ನಿಯಾಮಕವಾಗಿರತಕ್ಕಂಥ ಜೀವಸ್ವರೂಪಕ್ಕೆ ಅಭಿಮಾನಿ ಅವ. ಜೀವಕಲಾಭಿಮಾನಿಯಾಗಿರತಕ್ಕಂಥ ಚತುರ್ಮುಖ ಇದ್ದಾನಲ್ಲ, ಸರ್ವಂ ಪುಮಾನ್ ವೇದ, ಅವನಿಗೆ ಎಲ್ಲ ಗೊತ್ತು. ಅವನಿಗೆ ತನ್ನ ಬಗ್ಗೆಯೂ ಗೊತ್ತು, ನಮ್ಮ ಬಗ್ಗೆಯೂ ಗೊತ್ತು, ನಿನ್ನ ಬಗ್ಗೆಯೂ ಗೊತ್ತು. ಸರ್ವಂ ಪುಮಾನ್ ವೇದ, ಎಲ್ಲರ ಗುಣಧರ್ಮಗಳ ಗುಣಾಂಶ್ಚ ತಜ್ಞ, ಎಲ್ಲರ ಗುಣ ಏನು, ಸ್ವಭಾವ ಏನು, ಯಾರು ಏನು ಎಂತ ಎಲ್ಲ ಗೊತ್ತು. ಆದರೆ ನವೇದ ಸರ್ವಜ್ಞಂ ಅನಂತಮೀಡೆ, ಅವನಿಗೂ ನಿನ್ನ ಬಗ್ಗೆ ಪೂರ ಗೊತ್ತಿಲ್ಲ. ನವೇದ ಸರ್ವಜ್ಞಂ ಅನಂತಂ ಈಡೆ, ನೀನು ಯಾಕೆಂದ್ರೆ ನೀನು ಅನಂತ, ನೀನು ಅನಂತ, ನೀನು ಅವನಿಗೂ ಪ್ರೇರಕ, ನೀನು ಅವನಿಗೂ ನಿಯಾಮಕ.
ಆದ್ದರಿಂದ ನಿನ್ನ ಸರ್ವಜ್ಞ, ನಿನ್ನ ಅನಂತವಾದ ಮಹಿಮೆಯ ಬಗ್ಗೆ ಅವನಿಗೂ ಗೊತ್ತಿಲ್ಲ. ಅರ್ಥಾತ್ ನಿನ್ನನ್ನು ಪೂರ್ಣವಾಗಿ ತಿಳಿದವನು ಯಾರೂ ಇಲ್ಲ. ಅಂತ ನಿನ್ನ ಬಗ್ಗೆ ನಾನು ಏನು ತಿಳ್ಕೊಂಡೆ? ನಾನೇನೂ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ.